ಎಲ್ಲರಿಗೂ ನಮಸ್ಕಾರ. ಧೃತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬಹಳ ಬೇಗನೆ ಆಗುವ ಹಾಗೂ ಈಸಿಯಾದ ಹಾಗೂ ಟೇಸ್ಟಿಯಾದ ಟೊಮೆಟೊ ಬಾತ್ ಅಥವಾ ರೈಸ್ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಗೂ ಪುಲಾವ್ ಎಲೆ, ಚಕ್ಕೆ, ಲವಂಗ, ಯಾಲಕ್ಕಿ, ಸ್ಟಾರ್ ಹೂವು ಹಾಗೂ ಒಂದು 8 ಕಾಳು ಮೆಣಸುಗಳನ್ನು ಹಾಕಿದ್ದೇನೆ. ಅದಾದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಈ ರೀತಿಯಾಗಿ ಹೆಚ್ಚಿ ಹಾಕಿದ್ದೇನೆ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಸೊ ಈರುಳ್ಳಿ ಅನ್ನುವಂಥದ್ದು ಕೆಂಪಗಾದ ನಂತರ ಇದಕ್ಕೆ ನಾನು ಒಂದು 2 ಹಸಿಮೆಣಸನ್ನು ಈ ರೀತಿಯಾಗಿ ಮಧ್ಯಕ್ಕೆ ಸೀಳಿ ಹಾಕಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸನ್ನು ಇನ್ನೂ ಕೂಡ ಜಾಸ್ತಿ ಕೂಡ ಸೇರಿಸಬಹುದು. ಸೊ ಹಸಿಮೆಣಸನ್ನು ಹಾಕಿ ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ಈಗ ನಾನು ಒಂದು 6ರಿಂದ 7 ಒಣಮೆಣಸಿನಕಾಯಿಯನ್ನು ಬಿಸಿ ನೀರಲ್ಲಿ ನೆನೆಸಿ ಅದಕ್ಕೆ ಅರ್ಧ ಇಂಚಾಗುವಷ್ಟು ಶುಂಠಿ ಹಾಗೂ ಒಂದು 8 ಹೆಸರು ಬೆಳ್ಳುಳ್ಳಿಗಳನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈರುಳ್ಳಿಗೆ ಹಾಕಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಒಣಮೆಣಸಿನಕಾಯಿ ಪೇಸ್ಟನ್ನು ನಾವು ಹಾಕೋದ್ರಿಂದ ಇದು ಕಲರ್ ಕೂಡ ಕೊಡ್ತದೆ ಹಾಗೂ ಖಾರ ಕೂಡ ಆಗ್ತದೆ. ಸೊ ಇದು ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ನಾನು 3 ಟೊಮೆಟೊವನ್ನು ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಸೇರಿಸಬೇಕಾಗ್ತದೆ. ಸೊ ಟೊಮೆಟೊವನ್ನು ಜಾಸ್ತಿ ಹಾಕಿದಷ್ಟು ನಮ್ಮ ರೈಸ್ ಅನ್ನುವಂಥದ್ದು ಟೇಸ್ಟಾಗಿ ಬರ್ತದೆ. ಇದು ಮೀಡಿಯಮ್ ಹುಳಿ ಇರುವ ಕಾರಣ ನಾನಿಲ್ಲಿ 3 ಟೊಮೆಟೊವನ್ನು ತೊಗೊಂಡಿದ್ದೇನೆ. ಸೊ ಟೊಮೆಟೊವನ್ನು ಹಾಕಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ಇಲ್ಲಿ ನಾನು 1 ಸಣ್ಣ ಆಲೂಗಡ್ಡೆಯನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೂ ಉಪ್ಪನ್ನು ಕೂಡ ಸೇರಿಸಿ ನಾವು ಫ್ರೈ ಮಾಡಬೇಕಾಗ್ತದೆ. ಈಗ ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಸೈಡಿಗೆ ಇಟ್ಕೊಂಡಿದ್ದೇನೆ. ಅದಾದ ನಂತರ ಈಗ ಮಸಾಲೆಗೆ 1 ಚಿಟಿಕೆ ಆಗುವಷ್ಟು ಅರಿಶಿಣ ಹಾಗೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ 1 ಗ್ಲಾಸ್ ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಬೇಕಾಗ್ತದೆ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬಂದ ನಂತರ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಹಾಕಿಸಿ ಕುಕ್ಕರ್ ಅನ್ನುವಂಥದ್ದು ತಣ್ಣಗಾದ ನಂತರ ಓಪನ್ ಮಾಡಿದರೆ ಬಹಳ ಬೇಗನೆ ಆಗುವಂಥ ಟೇಸ್ಟಿಯಾದ ಹಾಗೂ ಸಿಂಪಲ್ ಆದ ಟೊಮೆಟೊ ಬಾತ್ ಅಥವಾ ರೈಸ್ ಬಾತ್ ಅನ್ನುವಂಥದ್ದು ರೆಡಿಯಾಗ್ತದೆ. ಒಮ್ಮೆ ನಿಮ್ಮ ಮನೆಯಲ್ಲಿಯೂ ಕೂಡ ಈ ರೀತಿಯಾದ ರೈಸ್ ಬಾತ್ ಅಥವಾ ಟೊಮೆಟೊ ಬಾತನ್ನು ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ನೀವು ಮೊಸರು ಬಜ್ಜಿಯೊಂದಿಗೆ ಕೂಡ ಸರ್ವ್ ಮಾಡ್ಬೋದು. ಬಟ್ ಬಿಸಿಯಾಗಿರುವ ಕಾರಣ ಇದನ್ನು ಹಾಗೆ ತಿನ್ನಲಿಕ್ಕೆ ಭಾಳ ರುಚಿಯಾಗಿ ಇರ್ತದೆ. ಈ ರೆಸಿಪಿ ಇಷ್ಟವಾದಲ್ಲಿ ಧೃತೀಸ್ ಕಿಚನನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.